ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆ ಅನುಭವಿಸುತ್ತಾ ಜೈಲು ಪಾಲಾಗಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಇದೀಗ ಕಾರಾಗೃಹ ಇಲಾಖೆಯಿಂದ ಮತ್ತೊಂದು ದೊಡ್ಡ ಹಿನ್ನಡೆಯಾಗಿದೆ. ಹೌದು, ಪ್ರಜ್ವಲ್ ರೇವಣ್ಣಗೆ ಯಾವುದೇ ಕಾರಣಕ್ಕೂ ಪರೋಲ್ ನೀಡಲು ಸಾಧ್ಯವೇ ಇಲ್ಲ ಅಂತ ಕಾರಾಗೃಹ ಇಲಾಖೆ ಖಡಕ್ ಆಗಿ ಸ್ಪಷ್ಟಪಡಿಸಿದೆ. ಅಷ್ಟಕ್ಕೂ ವಿಷಯ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬಸ್ಥರು ಮನೆಯಲ್ಲಿ ನಡೆಯಲಿದ್ದಂತಹ ಪುಣ್ಯತಿಥಿಯ ಪೂಜೆಯಲ್ಲಿ ಭಾಗವಹಿಸುವುದಕ್ಕಾಗಿ ಪ್ರಜ್ವಲ್ರನ್ನ ಹೊರಗೆ ತರಲು ಪ್ರಯತ್ನ ನಡೆಸಿದ್ರು. ಬರೋಬ್ಬರಿ 15 ದಿನಗಳ ಕಾಲ ಪೆರೋಲ್ ಕೊಡಿ ಅಂತ ಕಾರಾಗೃಹ ಇಲಾಖೆಯ ಬಾಗಿಲನ್ನ ತಟ್ಟಿದ್ರು. ಆದ್ರೆ ಕಾರಾಗೃಹ ಇಲಾಖೆ ನಿಯಮಗಳನ್ನ ಮುಂದಿಟ್ಟು ನೋ ಅಂತ ಹೇಳ್ಬಿಟ್ಟಿದೆ ಅಂತ ಕೇಳ್ಬಂದಿದೆ. ಅತ್ಯಾಚಾರದಂತಹ ಗಂಭೀರ ಪ್ರಕರಣಗಳಲ್ಲಿ ಜೈಲು ಸೇರಿರುವಂತಹ ಅಪರಾಧಿಗಳಿಗೆ ಪೆರೋಲ್ ನೀಡುವ ಅಧಿಕಾರ ವ್ಯಾಪ್ತಿ ತಮಗೆ ಬರೋದೇ ಇಲ್ಲ ಅನ್ನೋದನ್ನ ಅಧಿಕಾರಿಗಳು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ಇತ್ತ ಕಾರಾಗೃಹ ಇಲಾಖೆ ಕೈ ಚೆಲ್ಲಿದ ತಕ್ಷಣ ಪ್ರಜ್ವಲ್ ಕುಟುಂಬ ಸುಮ್ಮನೆ ಕುಳಿತಿಲ್ಲ. ಜೈಲು ಅಧಿಕಾರಿಗಳಿಂದ ಸದ್ಯಕ್ಕೆ ಪೆರೋಲ್ ಸಿಗಲ್ಲ ಅಂತ ಗೊತ್ತಾಗ್ತಿದ್ದಂತೆ ಈಗ ನೆರವಿಗಾಗಿ ನ್ಯಾಯಾಲಯದ ಬಾಗಿಲು ತಟ್ಟಲು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಬರುವ 30ನೇ ತಾರೀಕು ಪುಣ್ಯತಿಥಿ ಕಾರ್ಯಕ್ರಮ ಇದೆ. ಒಂದ್ ವೇಳೆ ಕೋರ್ಟ್ನಿಂದ ಏನಾದ್ರೂ ರಿಲೀಫ್ ಸಿಕ್ಕರೆ ತಿಥಿಯ ದಿನ ಅಲ್ಲಿದ್ರೂ ಕೂಡ ಬೇರೊಂದು ದಿನ ಪ್ರಜ್ವಲ್ನನ್ನ ಸಮಾಧಿ ಬಳಿ ಕರೆದುಕೊಂಡು ಹೋಗಿ ಪೂಜೆಯನ್ನ ನೆರವೇರಿಸಬೇಕು ಅನ್ನೋದು ಕುಟುಂಬಸ್ಥರ ಪ್ಲಾನ್ ಆಗಿದೆ. ಇನ್ನು ಇದೇ ವೇಳೆ ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ನಿಂದ ಒಂದು ಸಣ್ಣ ರಿಲೀಫ್ ಕೂಡ ಸಿಕ್ಕಿದೆ ಅಂತ ಹೇಳಬಹುದು. ಹೌದು, ಜೈಲಿನಲ್ಲಿ ಸಜಾಬಂದಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ಭೇಟಿಯಾಗಲು ಕುಟುಂಬಸ್ಥರು, ಹತ್ತಿರದ ಸಂಬಂಧಿಗಳು ಹಾಗೂ ಸ್ನೇಹಿತರಿಗೆ ಒಳ ಸಂದರ್ಶನ ನಡೆಸುವುದಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಎನ್ನಲಾಗ್ತಾ ಇದೆ. ಇನ್ನು ಇದರ ಜೊತೆಗೆ ಕೋರ್ಟ್ ಆದೇಶದ ಪ್ರಕಾರ ಜೈಲು ನಿಯಮಾವಳಿಗೆ ತೊಂದರೆಯಾಗದಂತೆ ಜೈಲು ಮುಖ್ಯ ಅಧೀಕ್ಷಕರು ಪ್ರಜ್ವಲ್ ಕುಟುಂಬಸ್ಥರಿಗೆ ಭೇಟಿಯಾಗಲು ಅವಕಾಶ ಮಾಡಿಕೊಡಬೇಕಾಗಿ, ಆದರೆ ಭೇಟಿಯ ಸಮಯದಲ್ಲಿ ಕಾರಾಗೃಹದ ಪ್ರತಿಯೊಂದು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಲೇಬೇಕು ಅಂತ ಕೋರ್ಟ್ಗೆ ಸ್ಟ್ರಿಕ್ಟ್ ಆಗಿ ಹೇಳಿದೆ. ಒಂದು ವೇಳೆ ಭೇಟಿಗೆ ಅವಕಾಶ ನಿರಾಕರಿಸಿದ್ರೆ ಅದಕ್ಕೆ ತಕ್ಕ ಸೂಕ್ತ ಕಾರಣವನ್ನ ಲಿಖಿತ ರೂಪದಲ್ಲಿ ಅಪರಾಧಿಗೆ ನೀಡಬೇಕು ಅಂತಾನು ಕೋರ್ಟ್ ನಿರ್ದೇಶನವನ್ನ ನೀಡಿದೆ. ಜೈಲಿನಲ್ಲಿರುವಂತಹ ಪ್ರಜ್ವಲ್ಗೆ ಒಂದೆಡೆ ಒಳ ಸಂದರ್ಶನದ ಅನುಮತಿ ಸಿಕ್ಕ ಕೊಂಚ ಸಮಾಧಾನ ತಂದಿದ್ರೆ, ಇನ್ನೊಂದೆಡೆ ಪೆರೋಲ್ ಸಿಗದೆ ಇರೋದು ದೊಡ್ಡ ಹಿನ್ನಡೆಯಾಗಿ ಪರಿಣಮಿಸಿದೆ. ಕೋರ್ಟ್ ಸಲ್ಲಿಸಿರುವಂತಹ ಅರ್ಜಿಯಿಂದ ಪ್ರಜ್ವಲ್ಗೆ ಪೆರೋಲ್ ಸಿಗತ್ತಾ ಇಲ್ವಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ.